ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 10-10:30 ಈ ಥರ ಆಗಿದೆ. ಬೆಳಗ್ಗೆನೇ ಮಾರ್ನಿಂಗ್ ಎದ್ದು ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಮಾಡಬೇಕಷ್ಟೇ. ಫ್ರೆಶ್ ಅಪ್ ಕೂಡ ಆಗಿ ಬಂದಿದ್ದೀನಿ. ಇನ್ನು ವಾರ ಪೂಜೆ ಮಾಡಬೇಕು. ಇಲ್ಲಿ ತಕ್ಕಮಟ್ಟಿಗೆ ದೇವ್ರ ಮನೇನ ಇಷ್ಟು ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫೋಟೋಗಳೆಲ್ಲ ತೆಗೆದಿಟ್ಟಿದ್ದೀನಿ. ದೇವ್ರ ಸಾಮಾನು ಕೂಡ ತೊಳೆದಿದ್ದೀನಿ. ಫೋಟೋಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ದೇವ್ರ ಮನೆ ರೆಡಿ ಮಾಡಿ ವಾರ ಪೂಜೆ ಮಾಡಬೇಕು. ಇವತ್ತು ಏಕಾದಶಿ. ಬೆಳಗ್ಗೆ ಮಾರ್ನಿಂಗೇ ಎದ್ದಿದ್ದೆ, ಕೆಲಸ ಎಲ್ಲ ಮುಗಿಸಿ ಎಲ್ಲ ಕೆಲಸ ಆಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಎಲ್ಲ ಮಾಡಬೇಕು. ದೇವ್ರ ಮನೆನ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಮಾಡೋಕ್ಕೆ ಅಂತಂದರೆ 2 ಗಂಟೆ ಟೈಮ್ ಬೇಕೇ ಬೇಕು. ನಾನು ಇವಾಗ ಇಟ್ಕೊಂಡು ಹಾಲೆ 1 ಗಂಟೆ ಟೈಮ್ ಆಯಿತು. ಎಲ್ಲ ನೀಟಾಗಿ ಒರೆಸು ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಫೋಟೋ ಎಲ್ಲ ಹೊರಗಡೆ ತೆಗೆದಿಟ್ಟಿದ್ದೀನಿ. ಫೋಟೋ ಎಲ್ಲ ಒರೆಸಿ ಅದಕ್ಕೆ ಗಂಧ ಕುಂಕುಮ ಎಲ್ಲ ಇಟ್ಟು ಇವಾಗ ರೆಡಿ ಮಾಡಿ ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕು. ಹಾಗೆ ನಾನು ಬೆಳಗ್ಗೆಯಿಂದ ಏನು ಕೆಲಸ ಎಲ್ಲ ಹೇಗೆ ಮಾಡಿದೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ. ನಾನು ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1 ಸೆಕೆಂಡ್, ವೆಲ್ಕಮ್ ಬ್ಯಾಕ್. ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ, ಏನು ಅಂದ್ಕೋಬೇಡಿ. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೋತೀನಿ. ಈಗ ಫಸ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡಿ ವಾರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು, ಕೆಲಸ ಎಲ್ಲ ಹೇಗೆ ಮಾಡಿದೆ ಅಂತ ವಿಡಿಯೋ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಅಷ್ಟೊತ್ತಿಗೆ ನಾನು ದೇವ್ರ ಮನೆ ಎಲ್ಲನೂ ಕೂಡ ರೆಡಿ ಮಾಡಿಬಿಡ್ತೀನಿ. ಓಕೆ. ಇನ್ನು ನಾನು ಬೆಳಗ್ಗೆ ಎದ್ದು ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ತುಂಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕ್ತಾಯಿದ್ದೆ. ಹಾಸಿಗೆ ಬೆರೆಸಿಟ್ಟು ಮ್ಯಾಟು ಎಲ್ಲ ತೊಳಿಬೇಕಾಗಿತ್ತು. ಯಾಕೆಂದರೆ ಇವತ್ತು ಏಕಾದಶಿ ಇರೋದ್ರಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಿಂದಿನ ದಿನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಅಕ್ಕನ ಮನೇಲಿ ತಿಂಡಿ ಬೇಯಿಸೋಕ್ಕೆ ಅಂತ ಹೋಗಿದ್ವಿ. ಹಾಗಾಗಿ ಹಿಂದಿನ ದಿನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸರಿ ಅಂತ ಹೇಳಿ ಬೆಳಗ್ಗೆ ಮಾರ್ನಿಂಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ತುಂಬಿಟ್ಟು ಮಿಷಿನ್ ಆನ್ ಮಾಡಿದ್ರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ಕೊಳ್ತಾ ಇದ್ದೆ. ಇನ್ನು ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಈ ಮಳೆಯಲ್ಲಿ ಮನೇಲಿ ಕೆಲಸ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು. ಬೆಳಗ್ಗೆ ಹೇಳ್ತಿದ್ದಂಗೆ ಮಳೆ ಅಂದರೆ ಸಖತ್ತು ಮಳೆ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಎಲ್ಲ ತೆಗೆದಿಟ್ಟು ಎಲ್ಲ ನೀಟಾಗಿ ಎಲ್ಲನೂ ಜೋಡಿಸ್ಕೊತಾ ಇದ್ದೆ. ಇನ್ನು ಹೊರಗಡೆ ಬಾಗಿಲೆಲ್ಲ ತೊಳೆದುಟ್ಟು ಬಂದೆ. ಹಿಂದೆ ಮುಂದೆ ಎಲ್ಲ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿದೆ. ಇನ್ನು ಮನೆಯೆಲ್ಲ ಒರೆಸ್ಕೊಬಿಡೋಣ ನೀಟಾಗಿ ಅಂತ ಹೇಳಿ ಒರೆಸ್ಕೊತಾ ಇದ್ದೆ. ತಿಂಡಿಗೆ ಏನೂ ಕೂಡ ಮಾಡಿರಲಿಲ್ಲ. ಕೆಲಸ ಎಲ್ಲ ಫಸ್ಟು ಮಾಡ್ಕೊಬಿಡೋಣ ಆಮೇಲೆ ತಿಂಡಿ ಮಾಡಿದ್ರಾಯಿತು ಅಂತ ಹೇಳಿ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಈ ಚಳಿಗಂತೂ ತುಂಬಾ ನನಗಂತೂ ಚಳಿ ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್. ಆದರೂ ಕೂಡ ಮನೆ ಕೆಲಸ ಮಾಡಲೇಬೇಕಲ್ವ. ಬೆಳಗ್ಗೆ ಹೇಳ್ತಿದ್ದಂಗೆ ಏನೂ ಕೆಲಸ ಇಲ್ಲ ಹೆಣ್ಮಕ್ಳಿಗೆ. ಅಡುಗೆ ಮನೆಗೆ ಹೋಗ್ತಿದ್ದಂಗೆ ತಿಂಡಿ ಮಾಡು, ಮನೆ ಕೆಲಸ ಮಾಡು, ಇದೇ ಕೆಲಸ ಇರುತ್ತೆ. ಬೆಳಗ್ಗೆ ಟೈಮ್ ಎಷ್ಟೇ ಮಳೆ ಹೋದರೂ ಕೂಡ ತಣ್ಣೀರು ಮುಟ್ಟಲೇಬೇಕು ನಾವು, ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಹೇಳಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊತಾ ಇದ್ದೆ. ನಾನೇನು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಇಲ್ಲಿ ನಮಗೆ ಅಕ್ಕಪಕ್ಕ ಮನೆ ಇದೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಅದಕ್ಕೋಸ್ಕರ ಏನು ಡಿಸ್ಟರ್ಬೆನ್ಸ್ ಇರುತ್ತೆ, ಏನು ಅಂದ್ಕೋಬೇಡಿ. ನಾನು ಎಷ್ಟು ಬೇಗ ಮಾಡ್ತಾಯಿದ್ದೆ ಅಂದರೆ ಕೆಲಸ ಆದಷ್ಟು ಬೇಗ ಮುಗಿಲಪ್ಪ, ಇನ್ನೂ ತಿಂಡಿ ಎಲ್ಲ ಮಾಡಬೇಕು ಅಂತ ಹೇಳಿ ನಾನು ಬೇಗನೆ ಕೆಲಸನ ಮುಗಿಸ್ತಾ ಇದ್ದೆ. ಇನ್ನು ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನವೀನ್ ತಿಂಡಿ ಏನು ಮಾಡ್ತೀಯಾ, ಸಂಜೆ ಹೇಗಿದ್ರು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದೆಯಲ್ಲ, ಏನಾದರೂ ಒಂದು ಸ್ವಲ್ಪ ಮಾಡಿಬಿಡು ಲೈಟಾಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನನ್ನ ಮನೆಯೆಲ್ಲ ಒರೆಸಿ ಎಲ್ಲ ಆದಮೇಲೆ ಮಕ್ಕಳು ಹಾಲು ಕೇಳಿದ್ರು. ಇನ್ನು ದೊಡ್ಡವನಿಗೆ ಟ್ಯೂಷನ್ ಇದೆ, ಅಮ್ಮ ನಾನು ಟ್ಯೂಷನ್ಗೆ ಹೋಗಬೇಕು, ಇನ್ನು 8 ಗಂಟೆಗೆ ಹೋದರೆ 11 ಗಂಟೆಗೆ ಬರೋದು ಟ್ಯೂಷನಿಂದ ಅಂತ ಹೇಳ್ದೆ. ಸರಿ ಪಾಪು, ಇನ್ನು ಚಳಿ ಅಲ್ವಾ, ಹೊಟ್ಟೆ ಹಸುವಾಗುತ್ತೆ, ಸ್ವಲ್ಪ ಹಾಲನ್ನ ಕುಟ್ಕೊಂಡು ಹೊರಟೋಗು ಅಂತ ಹೇಳಿ ಹಾಲು ಬಿಸ್ಕೆಟು ಕೊಟ್ಟು ಕಳಿಸೋಣ ಅವನ್ನ ಅಂತ ಹೇಳಿ ಹಾಲೆಲ್ಲ ಕಾಯಿಸ್ಕೊಡ್ತಾ ಇದ್ದೆ. ಅಡುಗೆ ಮನೆಯೆಲ್ಲ ನೀಟಾಗಿ ಎಲ್ಲ ಒರೆಸು ಎಲ್ಲ ಮಾಡಿದ್ದೆ. ರಾತ್ರಿ ಎಷ್ಟೊತ್ತಾದರೂ ಕೂಡ ಕೆಲಸ ಮುಗಿಸ್ಬೇಕು. ಅಡುಗೆ ಮನೆ ಕೆಲಸ ಆಗೋದ್ರೆ ಇನ್ನು ಬಾಕಿ ಕೆಲಸ ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ನಾನು ರಾತ್ರಿ 11 ಗಂಟೆ ತನಕ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ. ಇನ್ನು ಸರಿ ಅಂತ ಹೇಳಿ ಮಕ್ಕಳು ಇಬ್ಬರಿಗೂ ಕೂಡ, ಒಂದು ಚಿಕ್ಕವನು ಕೂಡ ಅಮ್ಮ ನನಗೂ ಕೊಡು ಹಾಲು ಅಂತ ಹೇಳ್ದ.
ಅವ್ನಿಗೇನು ಟ್ಯೂಷನ್ ಏನು ಇರಲಿಲ್ಲ, ಅವ್ನಿಗೆ 10 ಗಂಟೆಗೆ ಟ್ಯೂಷನ್ ಇರೋದು ಅಂತ ಹೇಳ್ದೆ. ಸರಿ ಅಂತ ಹೇಳಿ ನೀನು ಹಾಲು ಕುಡ್ಕೊಬಿಡು ಅಂತ ಹೇಳಿದೆ. ಅವನಿಗೆ ದೊಡ್ಡವನು ಅಮ್ಮ ಟೈಮ್ ಆಯಿತು ಬೇಗ ಬೇಗ ಕೊಡು ಅಂತ ಹೇಳ್ತಾ ಇದ್ದ. ಅಮ್ಮಗೂ ಕೂಡ ನವೀನ್ ಬೈತಾಯಿದ್ರು, ನಿನ್ನ ಕೆಲಸ ಏನೇ ಇದ್ರೂ ಆಮೇಲೆ ಮಾಡ್ಕೊ, ಫಸ್ಟ್ ಅವ್ನಿಗೆ ಟ್ಯೂಷನ್ಗೆ ಹೋಗ್ಲಿ ಹಾಲು ಕೊಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವನಿಗೆ ಹಾಲು ಕೊಟ್ಟು ಅವನನ್ನು ಕೂಡ ಟ್ಯೂಷನ್ಗೆ ಕಳಿಸ್ದೆ. ಬೇಗ ಬೇಗ ಕುಡ್ಕೊ ಅಂತ ಅವನು ಕೋಪ ಮಾಡ್ಕೋತಾ ಇದ್ದ, ಬಿಸಿ ಇದೆಯಮ್ಮ ಹೇಗೆ ಹಾಲು ಕುಡಿಯೋದು ಅಂತ. ಏನೋ ಮಾಡ್ಕೊ ಪಾಪು, ಏನು ಮಾಡೋಕ್ಕಾಗಲ್ಲ, ನನಗೂ ಕೂಡ ಕೆಲಸ ಇತ್ತಲ್ವಾ ಅಂತ ಹೇಳಿದೆ. ನವೀನ್ ನನಗೂ ಕೂಡ ಒಂದು ಲೋಟ ಕಾಫಿ ಕೊಡು, ಚಳಿ ಇದೆಯಲ್ವಾ, ಚಳಿಗೆ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನವೀನ್ಗೂ ಕೂಡ ಒಂದು ಲೋಟ ಕಾಫಿನ ಕೊಡೋಣ ಅಂತ ಹೇಳಿಕೊಡ್ತಾಯಿದ್ದೆ. ನಾನು ಫ್ರೆಂಡ್ ಕಾಫಿ ಟೀ ಹಾಲು ಈ ಥರ ಏನೂ ಕುಡಿಯೋಲ್ಲ, ನನಗೆ ಏನೂ ಅಭ್ಯಾಸ ಇಲ್ಲ. ಕಾಫಿ ಟೀ ಏನು ಕುಡಿಯೋಲ್ಲ ನಾನು, ನನಗೆ ಅದು ಅಭ್ಯಾಸನೇ ಇಲ್ಲ ಕುಡಿದು. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರ ಕುಡಿತೀನಿ, ಅಷ್ಟೇ ನನ್ನ ಕೆಲಸ. ಇನ್ನು ನಾನು ಕಾಫಿ ಟೀ ಏನು ಆ ಥರ ಏನೂ ಕುಡಿಯೋಕ್ಕೆ ಹೋಗಲ್ಲ. ಇನ್ನು ಬೇಗ ಬೇಗ ಕೆಲಸ ಮುಗಿಸಿ ನೀವು ಕಾಫಿ ಕುಡ್ಕೊಳ್ಳಿ, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ನವೀನಿಗೂ ಕೂಡ ಕಾಫಿನ ಕೊಟ್ಟೆ. ನನ್ನ ಚಿಕ್ಕವನಿಗೂ ಕೂಡ ಹಾಲನ್ನ ಕೊಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ನೀವು ಸ್ನಾನಕ್ಕೆ ಹೋಗೋರಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆನ ಕೂಡ ಮಾಡಿದೆ. ಆದರೂ ಕೂಡ ಹನಿ ಬರ್ತಾನೆ ಇತ್ತು. ಹೊರಗಡೆ ರಂಗೋಲಿ ಹಾಕಿದ್ದೆಲ್ಲ ಮಳೇಲಿ ಹೊರಟೋಯ್ತು, ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಮಳೆ ಬಂದಮೇಲೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇನ್ನು ನನಗೆ 2.5 ಗಂಟೆ ಟೈಮ್ ತಗೋತು ದೇವ್ರ ಮನೆನ ಮಾಡೋಕ್ಕೆ. ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ ದೇವ್ರ ಮನೆನ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಯಾವುದೇ ಥರ ಶೂಟನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಏಕೆಂದರೆ ಬೆಳಗ್ಗೆನೇ ಕೆಲಸ ಬೇಗ ಬೇಗ ಮುಗಿಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳಿಲ್ಲ. ಇನ್ನು ಏಕಾದಶಿ ಅಂತ ಹೇಳಿದ್ರೆ ಉಪ್ಪಿಟ್ಟು ವಡೆ ಆ ಥರ ಮಾಡ್ಕೊಳ್ಳೋದು, ಸಂಜೆಗೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಸ್ವಲ್ಪ ಲೈಟಾಗಿ ಚಿತ್ರಾನ್ನನ ತಿಂಡಿಗೆ ಅಂತ ಮಾಡಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ ನಾನು. ದೇವ್ರ ಪೂಜೆ ಎಲ್ಲ ಆಗೋಗಲಿ, ಆಮೇಲೆ ಬೇಕಾದರೆ ಮಾಡೋಣ ಏನಾದರೂ ಅಂದ್ಕೊಂಡು ತಿಂಡಿಗೆ ಸಂಜೆಗೆ ಉಪ್ಪಿಟ್ಟೇನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರೊಳಗೆ ನನ್ನ ದೊಡ್ಡ ಮಗ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಂದೇ ಬಿಟ್ಟ. ಅಂದ, ಅಮ್ಮ ಇನ್ನೂ ನಿಮ್ಮದು ಕೆಲಸ ಮುಗ್ದಿಲ್ವ ದೇವ್ರ ಮನೆ ಕೆಲಸ ಅಂತ. ಇಲ್ಲ ಪಾಪು, ದೇವ್ರ ಮನೆ ಕೆಲಸ ಮಾಡೋಕ್ಕೆ ನನಗೆ 2.5 ಗಂಟೆ ಟೈಮ್ ಬೇಕೇ ಬೇಕಲ್ವ. ಎಲ್ಲ ಫುಲ್ ಸೆಲ್ಫ್ ಎಲ್ಲ ಒರೆಸಿ ಟೈಲ್ಸ್ ಎಲ್ಲ ಒರೆಸಿ ಡೀಪ್ ಕ್ಲೀನ್ ಮಾಡಿದ್ದೀನಿ ದೇವ್ರ ಮನೆಯೆಲ್ಲ ನೀಟಾಗಿ. ಎಷ್ಟು ಗಲೀಜಾಗಿತ್ತು ಅಂತ ಹೇಳಿದ್ರೆ ಸಖತ್ತು ಗಲೀಜಾಗಿತ್ತು. ದೇವ್ರ ಪೂಜೆ ಎಲ್ಲ ನೆಮ್ಮದಿಯಿಂದ ನಿರಾಳವಾಗಿ ಸಮಾಧಾನ ಆಗಿ ನಾನು ದೇವ್ರ ಪೂಜೆನ ಮಾಡಿದೆ. ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ ನಾವು ದೇವ್ರ ಪೂಜೆ ಮುಗಿಸ್ತಿದ್ದಂಗೆ ನನಗೊಂದು ಫೋನ್ ಕಾಲ್ ಬಂತು, ಬೇಜಾರಾಗುವಂಥ ವಿಷಯ ಬಂತು. ಪೂಜೆ ಎಲ್ಲ ಬೇಜಾರಾಯಿತು. ನೆಮ್ಮದಿಯಿಂದ ನಿರಾಳವಾಗಿ ಪೂಜೆ ಮಾಡಿದೆ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನೋಡಿ ಈ ಥರ ಮಾಡಿದ್ದೀನಿ. ಈಗ ತಿಂಡಿ ತಿನ್ನಬೇಕು. ಟೈಮ್ ಬಂದು 1 ಗಂಟೆ ಆಗಿದೆ. ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟರೊಳಗೆ 1 ಗಂಟೆ ಟೈಮ್, ಕರೆಕ್ಟಾಗಿ 1 ಗಂಟೆ ಆಯಿತು. ತಿಂಡಿ ಏನೂ ಮಾಡಿರಲಿಲ್ಲ, ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿದ್ದೆ. ಇನ್ನು ರಾತ್ರಿ ಏಕಾದಶಿ ಅಲ್ವಾ, ಅದಕ್ಕೋಸ್ಕರ ರಾತ್ರಿಗೆ ಉಪ್ಪಿಟ್ಟೆಲ್ಲ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಬೆಳಿಗ್ಗೆನೂ ಮಾಡಿಲ್ಲ, ಕೆಲಸ ಇತ್ತು. ಗೊತ್ತಾ ಇದೆಯಲ್ಲ, ನಿನ್ನೆ ಅಕ್ಕನ ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು. ಹಾಗಾಗಿ ರಾತ್ರಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗಿದ್ದಷ್ಟೇ. ಇನ್ನು ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ನಾನು ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಮಾಡಿದೆ ಅಂತ. ಈಗ ತಿಂಡಿ ಎಲ್ಲ ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನೋಡ್ತಾಯಿರಿ, ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡ್ತಾಯಿರಿ. ಇವತ್ತಿನ ದಿನಚರಿ ನಂದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಅಷ್ಟರೊಳಗೆ ಫೋನ್ ಬಂತು. ಅಕ್ಕವರ ಅತ್ತೆ ತೀರೋಗಿದ್ದಾರೆ ಅಂತ, ಅಂದರೆ ದೊಡ್ಡಕ್ಕವರ ಅತ್ತೆ ತೀರೋಗಿದ್ದಾರೆ ಅಂತ. ಅದಕ್ಕೋಸ್ಕರ ಮಕ್ಕಳಿಗೆ ಅಂತ ಸ್ವಲ್ಪ ಇನ್ನು ಉಪ್ಪಿಟ್ಟನ್ನ ಮಾಡಿದ್ದೀನಿ. ಏಕೆಂದರೆ ರಾತ್ರಿ ಅವ್ರಿಗೆ ಊಟಕ್ಕೆ ಏನಾದರೂ ಬೇಕಲ್ವಾ ಅಂದ್ಬಿಟ್ಟು ಸುಮ್ಮನೆ ಅನ್ನ ಸಾಂಬಾರು ಏನಕ್ಕೆ ಮಾಡೋದು ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಿಟ್ಟು ಇವಾಗ ನಾನು ಹೋಗ್ತಾಯಿದ್ದೀನಿ. ನವೀನ್ ಹಾಸ್ಪಿಟ್ಲಲ್ಲಿ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಾನು ನವೀನ್ ಇಬ್ಬರು ಕೂಡ ಹೊರಡ್ತೀವಿ. ಇನ್ನು ವ್ಲಾಗ್ನ ನಾನು ಕಂಟಿನ್ಯೂ ಆಗಲ್ಲ, ಏಕೆಂದರೆ ನಿಮಗೆ ಗೊತ್ತೇ ಇರುತ್ತೆ. ತುಂಬ ಬೇಜಾರಾಗಿರೋ ವಿಷಯ ಕೇಳಿದೆ, ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ. ಹಾಗಾಗಿ ವ್ಲಾಗ್ನ ಇನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಏಕಾದಶಿನ ಇವತ್ತು ಹೇಗೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಿಂಗೆ ಆಗೇ ಆಗುತ್ತೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ
ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಭರವಸೆನ ಕೊಡ್ತಾ ಎಲ್ರಿಗೂ ಕೂಡ ಬಾಯ್ ಹೇಳ್ತಾ ಇದ್ದೀನಿ. ಓಕೆ, ಬಾಯ್.